ಡಿಬಿಎಲ್ ಕಂಪನಿಯ ಕಳಪೆ ಕಾಮಗಾರಿಯಿಂದಾಗಿ ಮಂಗಳೂರು ಮೂಡಬಿದ್ರೆ ಮಿಜಾರಿನಲ್ಲಿ ರಸ್ತೆಯು ಮಳೆಗೆ ಕೊಚ್ಚಿ ಹೋಗಿ ಅಪಾಯದ ಸ್ಥಿತಿ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವ ಮೊದಲು ವೈಜ್ಞಾನಿಕ ರೀತಿಯಲ್ಲಿ ಸರ್ವಿಸ್ ರಸ್ತೆಯನ್ನು ನಿರ್ಮಿಸದೆ ನೀರು ಹರಿಯುವ ದೊಡ್ಡ ಸೇತುವೆ ಜಾಗದಲ್ಲಿ ಅತಿ ಚಿಕ್ಕ ಮೋರಿ ನಿರ್ಮಿಸಿರುವುದರಿಂದಲೇ ರಸ್ತೆ ಕುಸಿಯಲು ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದರು. ಇದೀಗ ಹೊಂಡವಾಗಿರುವ ರಸ್ತೆಯ ಬದಿಗೆ ಕಲ್ಲುಗಳನ್ನು ಮಾತ್ರ ಇಡಲಾಗಿದೆಯೇ ಹೊರತು ಯಾವುದೇ ಸುರಕ್ಷತಾ ಕ್ರಮದ ಸೂಚನಾ ಫಲಕಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಅಳವಡಿಸಿಲ್ಲ. ಇದರಿಂದಾಗಿ ರಾತ್ರಿ ಸಂಚರಿಸುವ ವಾಹನ ಸವಾರರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ ಸ್ಥಳೀಯರಾದ ಗಣೇಶ್ ಅವರು, ಹೈವೇ ಕಾಮಗಾರಿಯು ಕಳಪೆಯಾಗಿದೆ. ಅಗತ್ಯವಿರುವಲ್ಲಿ ಮೋರಿ ರಚನೆ ಮಾಡದೆ ನೀರು ಹರಿದು ಹೋಗಲು ಸ್ಥಳವಿಲ್ಲದೆ ರಸ್ತೆಯಲ್ಲಿಯೇ ನಿಲ್ಲುವುದರಿಂದ ವಾಹನ ಸವಾರರಿಗೆ ಸಮಸ್ಯೆಯಾಗುತ್ತಿದೆ. 2-3 ಕಡೆಗಳಲ್ಲಿ ನಿರ್ಮಿಸಿರುವ ಮೋರಿಗಳಲ್ಲಿ ಸರಿಯಾಗಿ ನೀರು ಹರಿದು ಹೋಗದಿರುವುದರಿಂದಲೇ ಅನಾಹುತಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. ಹೈವೇಯವರು ಮಾಡಿದಂಥ ಕಾಮಗಾರಿ ಕಳಪೆಯಾಗಿರುವುದರಿಂದ ಬೇಕಾದ ಸ್ಥಳದಲ್ಲಿ ಮೋರಿಯನ್ನು ಮಾಡಿಲ್ಲ. ಮತ್ತು ಎಲ್ಲ ನೀರು ಬಂದು ಮಾಡುವಂಥ ರಸ್ತೆ ಎಲ್ಲ ಹಾಳಾಗಿ ಹೋಗಿಲ್ಲ. ಈಗ ಇಲ್ಲಿ ಹೋಗುವಂಥ ವಾಹನಗಳಿಗೆ ಏನು ಫಲಕಗಳಿಲ್ಲದೆ ಅದು ಎಲ್ಲ ಜರಿದು ಹೋಗಿರುವುದರಿಂದ ಅದು ಕೆಳಗಡೆಯಿಂದ ಮೇಲಿಂದ ಹೋದಾಗ ವಾಹನಗಳು ಪಾದಚಾರಿಗಳಿಗೆ ಬಿದ್ದು ಏನು ಅಪಘಾತ ಆಗುವ ಸಂಭವ ತುಂಬ ಜಾಸ್ತಿ ಇದೆ. ಯಾರು ನೋಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಮತ್ತೆ ಅಲ್ಲಿ 2-3 ಮೋರಿ ಮಾಡಿದ್ದಾರೆ, ಅದರಲ್ಲಿ ಯಾವುದರಲ್ಲೂ ನೀರು ಹೋಗುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿಯವರು ಮೊದಲು ಸರ್ವಿಸ್ ರಸ್ತೆಯನ್ನು ನಿರ್ಮಿಸದೇ ಇರುವುದರಿಂದ ಅನಾಹುತಗಳು ಸಂಭವಿಸುತ್ತಿದೆ. ಈ ಬಗ್ಗೆ ನಾವು ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದಿದ್ದೇವೆ, ಆದರೆ ಪ್ರಯೋಜನವಾಗಿಲ್ಲ. ಮಿಜಾರಿನಲ್ಲಿ ಇಂಜಿನಿಯರ್, ಮೆಡಿಕಲ್ ಕಾಲೇಜುಗಳಿದ್ದು ಶಿಕ್ಷಣ ಕಾಶಿಯಾಗಿದೆ. ಆದರೆ ನೀರು ಹೋಗಲು ಸರಿಯಾದ ವ್ಯವಸ್ಥೆಯನ್ನು ಹೆದ್ದಾರಿ ಇಲಾಖೆಯವರು ಮಾಡದಿರುವುದರಿಂದ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸುವಂತಾಗಿದೆ ಎಂದು ಸ್ಥಳೀಯರಾದ ತನ್ಸೀರ್ ತಿಳಿಸಿದ್ದಾರೆ. ಇದು ನಮ್ಮದು ಮಂಗಳೂರು ಮೂಡುಬಿದ್ರೆ ಹೈವೇ ಆಗಿದೆ, ಅಂದರೆ ಮಿಜಾರ್ ಅಂತ ಪ್ಲೇಸು. ಇದರಲ್ಲಿ ನೋಡೋದಾದ್ರೆ ನಮಗೆ ಕರೆಕ್ಟಾಗಿ ನೋಡೋದು, ಇದು ಮೊನ್ನೆ 1 ವಾರ ಮೊದಲು ನಾವು ಕಾಲ್ ಮಾಡಿ ಹೇಳಿದ್ದೇವೆ ಹೈವೇಗೆ, ಆದರೂ ಕೂಡ ಅವರು ಏನು ಕೇರ ಮಾಡಿಲ್ಲ. ಇವಾಗ ನೋಡಿದರೆ ಒಂದು ಮನೆಗೆ ಫುಲ್ಲು ಎಲ್ಲ ಹೋಗಿದೆ. ಅದಲ್ಲದೆ ಈಗ ನೀವು ನೀರು ನೋಡೋದಾದರೆ 100 ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲಿಗಂದು ನೀರು ಹೋಗ್ತಾ ಇದೆ ಗೊತ್ತೇ ಇಲ್ಲ. ಅದಲ್ಲದೆ ಇದು ಈಗ ಶಿಕ್ಷಣ ಕಾಶಿ ಅದು ಮೂಡಿಬಿದ್ರೆ ಆದ್ದರಿಂದ ನೆಕ್ಸ್ಟ್ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಎಲ್ಲ ಹತ್ತಿರದಲ್ಲಿ ಇದೆ. ಅದರಿಂದ ಏನು ನಮಗೆ ನೆಕ್ಸ್ಟ್ ಇದಾಗ್ತಾ ಇದೆ, ಏನು ಸ್ಟಾರ್ಟ್ ಆಗ್ತದೆ. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.